ಎಸ್ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಈ ದಿನ ನಾವು ಸೈನಿಕ್ ಸ್ಕೂಲ್ ಅಪ್ಲಿಕೇಶನ್ ಯಾವ ರೀತಿ ಆಗೋದು ಅಂತ ನೋಡೋಣ. ಯಾಕಂದ್ರೆ 5ನೇ ತರಗತಿ ಮಕ್ಕಳಿಗೆ ಪ್ರೆಸೆಂಟ್ ಹೋಗ್ತಿರೋಂತ ಮಕ್ಕಳಿಗೆ ಮಾತ್ರ ಇದು ಅಪ್ಲೈ ಮಾಡಬಹುದು. ಓಕೆನಾ? ಎಸ್, ಯಾವ ರೀತಿಯಾಗಿ ಅದನ್ನ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನಾವೀಗ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೋಡ್ಕೊಳ್ಳಿ. ಫಸ್ಟ್ ನೀವು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡು ಗೂಗಲ್ ಕ್ರೋಮ್ ಅಲ್ಲಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ AISSEE 2026 ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಪ್ಪ ಅಂದ್ರೆ ಟೈಪ್ ಮಾಡಿಬಿಟ್ಟು ಏನ್ ಮಾಡ್ತೀರಾ ಎಂಟರ್ ಕೊಡಿ. ಎಂಟರ್ ಕೊಟ್ಟಿದ ತಕ್ಷಣ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನಿಮಗೆ ಮೇಲ್ಗಡೆ ನೋಡಿ ರಿಜಿಸ್ಟ್ರೇಷನ್ ಫಾರ್ AISSEE 2026 ಎಕ್ಸಾಮಿನೇಷನ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಸ್, ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡಿ ರಿಜಿಸ್ಟ್ರೇಷನ್ ಫಾರ್ AISSEE 2026 ಎಕ್ಸಾಮಿನೇಷನ್ ಇರ್ತದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ನಿಮ್ಗೆ ಇರ್ತದೆ ಅಪ್ಲೈ ಟು ಸ್ಟೆಪ್ಸ್ ಟು ಅಪ್ಲೈ ಆನ್ಲೈನ್ ಅಂತಿದೆ. ಸೊ ನೆಕ್ಸ್ಟ್ ರಿಜಿಸ್ಟರ್ ಫಾರ್ ಯುವರ್ ಸೆಲ್ಫ್ ಬರ್ತಿದೆ. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ್ದು ಮೇಲೆ ಕ್ಲಿಕ್ ಮಾಡ್ಕೋಬೇಕಂತಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಓಕೆನಾ? ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಸ್, ಹಾಗೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಏನ್ ಮಾಡ್ತೀರಪ್ಪ ಅಂತಂದ್ರೆ ಡೀಟೇಲ್ಸ್ ನ ನೋಡ್ಕೊಳ್ಳಿ. ಸೊ ಅಪ್ಲಿಕೇಶನ್ ಗೆ ಎಷ್ಟು ಫೀಸ್ ಇದೆ ಅಂತ ನೋಡ್ಕೊಳ್ಳಿ. OBC ಅವರಿಗೆ 850 ರೂಪಾಯಿ ಇದೆ, SC ST ಅವರಿಗೆ 700 ರೂಪಾಯಿ ಫೀಸ್ ಇದೆ. ಓಕೆನಾ? ಎಸ್, ಹಾಗೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ನೋಡ್ಕೊಳ್ಳಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಅದ್ರ ಮೇಲೆ ಓಕೆ ಕೊಡಿ. ನೀವು ಓಕೆ ಕೊಟ್ಬಿಟ್ಟು ಕ್ಲಿಕ್ ಟು ಪ್ರೊಸೀಜರ್ ಅಂತ ಕೊಟ್ಬಿಡಿ. ಓಕೆನಾ? ಈಗ ಈ ರೀತಿ ಕೊಟ್ರೆ ನೀವು ಎಸ್, ಇದಾದ ನಂತರ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಸ್, ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ಯಾಂಡಿಡೇಟ್ ನೇಮ್ ಹಾಕ್ಬೇಕು. ಓಕೆನಾ? ಕ್ಯಾಂಡಿಡೇಟ್ ನೇಮ್ ಹಾಕಿ ಕರೆಕ್ಟ್ ಆಗಿ ಅವ್ರ ಹೆಸರನ್ನ ಹಾಕಿ, ಮಗು ಹೆಸರನ್ನ ಹಾಕಿ, ನೆಕ್ಸ್ಟ್ ಫಾದರ್ ನೇಮ್ ಅನ್ನ ಹಾಕಿ, ತಂದೆ ಹೆಸರನ್ನ ಹಾಕ್ಬೇಕು ನೀವು ಕರೆಕ್ಟ್ ಆಗಿ ಹಾಕಿ. ನೆಕ್ಸ್ಟ್ ತಾಯಿ ಹೆಸರನ್ನ ಹಾಕ್ಬೇಕು, ತಾಯಿ ಹೆಸರನ್ನ ಕರೆಕ್ಟ್ ಆಗಿ ಹಾಕಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ಮಗುವಿನ ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಟ್ ಆಗಿ ಡೇ ಹಾಕಿ, ಮಂತ್ ಹಾಕಿ, ಇಯರ್ ಹಾಕಿ. ನೆಕ್ಸ್ಟ್ ಜೆಂಡರ್ ಯಾವ್ದು, ಮೇಲ ಫಿಮೇಲ್ ಅಂತ ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ಫರ್ಮ್ ಕ್ಯಾಂಡಿಡೇಟ್ ನೇಮ್ ಇನ್ನೊಂದ್ಸರಿ ಕೊಡಬೇಕಾಗುತ್ತೆ, ಕ್ಯಾಂಡಿಡೇಟ್ ಇನ್ನೊಂದ್ಸರಿ ಹಾಕಿ. ನೆಕ್ಸ್ಟ್ ಫಾದರ್ ಗೈಡಿಯನ್ ನೇಮ್ ಅಂತ ಹಾಕ್ಬೇಕಾಗುತ್ತೆ, ಸೊ ಫಾದರ್ ನೇಮ್ ಹಾಕಿ. ನೆಕ್ಸ್ಟ್ ಮದರ್ ನೇಮ್ ಹಾಕ್ಬೇಕು ಇಲ್ಲಿ ಕನ್ಫರ್ಮ್ ಆಗಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಹಾಕಿ, ಡೇ ಮಂತ್ ಇಯರ್ ಹಾಕಿ. ನೆಕ್ಸ್ಟ್ ಜೆಂಡರ್ ಯಾವ ಜೆಂಡರ್ ಇದೆ ಅಂತ ಹೇಳ್ಬಿಟ್ಟು ಹಾಕಿ. ಅದಾದ ನಂತರ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ನೇಮ್ ಹಾಕ್ಬೇಕು. ಇಲ್ಲಿ ಏನ್ ಹಾಕ್ಬೇಕಂದ್ರೆ ಪ್ರೆಸೆಂಟ್ ಅಡ್ರೆಸ್ ಅಂತ ಹಾಕ್ಬೇಕು. ಓಕೆನಾ? ಅಡ್ರೆಸ್ ನೀವು ಹಾಕ್ಬೇಕು. ಇಲ್ಲಿ ನಿಮ್ದು ಮನೆ ನಂಬರ್ ಹಾಕಿ, ಇಲ್ಲಿ ನಿಮ್ದು ಲೊಕೇಶನ್ ಹಾಕಿ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಿಮ್ ವಿಲೇಜ್ ಅನ್ನ ಹಾಕಿ, ಸೊ ಪೋಸ್ಟ್ ಅನ್ನ ಹಾಕಿ, ಮತ್ತೆ ತಾಲೂಕನ್ನ ಹಾಕಿ. ಇಲ್ಲಿ ನಿಮ್ದು ಕಂಟ್ರಿ ಯಾವ್ದು ಬರುತ್ತೆ ನೋಡ್ಕೊಳ್ಳಿ, ಸೊ ಇಂಡಿಯಾ ಅಂತ ಹಾಕಿ. ನೆಕ್ಸ್ಟ್ ಸ್ಟೇಟ್ ಯಾವ್ದು ಬರುತ್ತೆ ನೋಡ್ಕೊಳ್ಳಿ, ಕರ್ನಾಟಕ ಅಂತ ಹಾಕಿ. ನೆಕ್ಸ್ಟ್ ಪಿನ್ ಕೋಡ್ ನಿಮ್ದು ಯಾವ ಪಿನ್ ಕೋಡ್ ಇರುತ್ತೆ ಅದನ್ನ ಪಿನ್ ಕೋಡ್ ನ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಓಕೆನಾ? ಎಸ್, ಅದಾದ ನಂತರ ಮತ್ತೆ ನೀವು ಕೆಳಗಡೆ ಬನ್ನಿ. ಕೆಳಗಡೆ ಬಂದ ತಕ್ಷಣ ನೀವ್ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಇಮೇಲ್ ಐಡಿ ಏನ್ ಹಾಕ್ಬೇಕು, ಇಮೇಲ್ ಐಡಿ ಅನ್ನ ಕರೆಕ್ಟ್ ಆಗಿ ಹಾಕಿ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಇಮೇಲ್ ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಹಾಕಿ, ಅಲ್ಲೇನ್ ಹಾಕಿ ಇಮೇಲ್ ಐಡಿ ಅದನ್ನೇ ಹಾಕಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕು, ಮೊಬೈಲ್ ನಂಬರ್ ನ ಕನ್ಫರ್ಮ್ ಹಾಕಿ, ಯಾಕಂದ್ರೆ ನಿಮ್ಮದು OTP ಬರುತ್ತೆ ಅಂತ ಹೇಳ್ತಿದ್ರೆ. ನೆಕ್ಸ್ಟ್ ಕನ್ಫರ್ಮ್ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕು. ಎಸ್, ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ. ಸೊ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಈ ಅಡ್ರೆಸ್ ಸೇಮ್ ಆಗಿತ್ತು ಅಂತಂದ್ರೆ ನಿಮ್ಗೆ ಇಲ್ಲಿ ಹಾಕಿದ ತಕ್ಷಣ ನಿಮ್ಗೆ ಒಂದು OTP ಬರುತ್ತೆ, ಕರೆಕ್ಟ್ ಆಗಿ ಕನ್ಫರ್ಮ್ ನೋಡ್ಕೊಳ್ಳಿ. ಕೇಳಿಸಿದೆ, ಪ್ಲೀಸ್ ಎಂಟರ್ ದ ಕರೆಕ್ಟ್ ಇಮೇಲ್ ಐಡಿ ಅಂಡ್ ಮೊಬೈಲ್ ನಂಬರ್ ಆಸ್ OTP ವಿಲ್ ಬಿ ಶೇರ್ಡ್ ಆನ್ ದಿಸ್ ಫಾರ್ ವೆರಿಫಿಕೇಶನ್ ಅಂತಿದೆ. ಸೊ ಹಂಗಾಗಿ ನೀವ್ ಏನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಹಾಕ್ಬೇಕಾಗಿತ್ತು. ಸೊ ನಿಮ್ಮ ಅಡ್ರೆಸ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಸೇಮ್ ಇತ್ತು ಅಂತಂದ್ರೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪರ್ಮನೆಂಟ್ ಅಡ್ರೆಸ್ ಇರುತ್ತೆ, ಮತ್ತೆ ಅಫಿಷಿಯಲ್ ಅಡ್ರೆಸ್ ಬೇರೆ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಬೇರೆ ಇದ್ರೆ ನಿಮ್ಗೆ ಬೇರೆ ಹಾಕ್ಬೋದು, ಎರಡು ಸೇಮ್ ಇತ್ತು ನೀವು ಸೇಮ್ ಆಗ್ತದೆ. ಓಕೆನಾ? ಸೊ ಇಲ್ಲ ನೀವು ಏನ್ ಮಾಡ್ಬೇಕಂದ್ರೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ನಿಮ್ದಾದಂತ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಲಾಗಿನ್ ಆಗ್ಬೇಕಾದ್ರೆ ನಿಮ್ಗೆ ಪಾಸ್ವರ್ಡ್ ಬೇಕಾಗುತ್ತೆ, ಹಂಗಾಗಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಇರುತ್ತೆ, ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ನ ನೀವು ಹಾಕಿ, ಅದೇನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಾರೆ ಅದನ್ನ ಇಲ್ಲಿ ಹಾಕಿ. ಮತ್ತೆ ಸೆಕ್ಯೂರಿಟಿ ಕ್ವಶನ್ಸ್ ಇರುತ್ತೆ, ಇದರಲ್ಲಿ ಯಾವ್ದು ಬೇಕೋ ನಿಮ್ಗೆ ಒಂದು ಕ್ವಶನ್ ಆಡ್ ಮಾಡ್ಕೊಳ್ಳಿ, ಅದಕ್ಕೆ ನೀವು ಉತ್ತರವನ್ನ ಬರೀಬೇಕು. ಉತ್ತರವನ್ನ ಬರೆದ ನಂತರ ನೀವೇನ್ ಮಾಡ್ಬೇಕಂದ್ರೆ ಈ ಕ್ಯಾಪ್ಚರ್ ಕೋಡ್ ನ ಎಂಟ್ರಿ ಮಾಡಬೇಕು. ಏನಿದೆ ಈ ಕ್ಯಾಪ್ಚರ್ ಕೋಡ್ ನ ಎಂಟ್ರಿ ಮಾಡಿಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಇಷ್ಟು ನಿಮ್ಗೆ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಕೊಟ್ಟಿರುವಂತ ಸಂಪೂರ್ಣವಾದಂತ ಮಾಹಿತಿ ಸಬ್ಮಿಟ್ ಕೊಡ್ಬೇಕು ನೀವು. ಸೊ ಸಬ್ಮಿಟ್ ಕೊಡ್ಬಿಟ್ಟು ನೆಕ್ಸ್ಟ್ ಮುಂದೆ ಏನಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ. ನಿಮ್ಗೆ ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕು, ಇದನ್ನ ಕ್ಲಿಕ್ ಮಾಡ್ಬೇಕು. ಓಕೆನಾ? ಮೈ ನೇಮ್ ಕರೆಕ್ಟ್ ಆಗಿದೆಯಾ? ಓಕೆನಾ? ಪಿತಾಕ ನಮ್ಮ ಫಾದರ್ ನೇಮ್ ಕರೆಕ್ಟ್ ಆಗಿದೆಯಾ? ನೆಕ್ಸ್ಟ್ ಇದು ಕರೆಕ್ಟ್ ಆಗಿದೆಯಾ? ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಫಾದರ್ ನೇಮ್ ಆಯ್ತಾ ಕರೆಕ್ಟ್ ಆಗಿದೆಯಾ? ಓಕೆ, ರೈಟ್ ಕೊಡಿ. ಮದರ್ ನೇಮ್ ಕೊಡಿ. ಓಕೆ, ರೈಟ್ ಕೊಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆಯಾ? ಓಕೆ, ರೈಟ್ ಕೊಡಿ, ಟಿಕ್ ಮಾಡಿ. ನೆಕ್ಸ್ಟ್ ಜೆಂಡರ್ ಕರೆಕ್ಟ್ ಆಗಿದೆ, ಟಿಕ್ ಮಾಡಿ. ಮತ್ತೆ ಅಡ್ರೆಸ್ ಓಕೆನಾ, ಟಿಕ್ ಮಾಡಿ. ಓಕೆ, ಜಿಮೇಲ್ ಐಡಿ ಕರೆಕ್ಟ್ ಆಗಿದೆಯಾ? ಓಕೆ, ಟಿಕ್ ಮಾಡಿ. ಎಲ್ಲ ಆದ ನಂತರ ನೀವು ಡಿಕ್ಲರೇಷನ್ ನೀವು ಏನ್ ಮಾಡಬೇಕು, ಅಗ್ರಿ ಅಂತ ಕೊಡಬೇಕು.
ಅಗ್ರಿ ಅಂತ ಕೊಟ್ಟಿದ ತಕ್ಷಣ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ಸಬ್ಮಿಟ್ ಅಂಡ್ ಸೆಂಡ್ OTP ಟು ವೆರಿಫೈ ಮೊಬೈಲ್ ನಂಬರ್ ಅಂತ ಇದೆ. ಸೊ ನೀವೇನ್ ಮಾಡ್ಬೇಕು, ಇದಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ ಹಾಗೆ ನೋಡ್ಕೊಳ್ಳಿ. ಈಗ ನಾವು ಪರ್ಸನಲ್ ಡೀಟೇಲ್ಸ್ ನ ಆಡ್ ಮಾಡಬೇಕು. ಎಸ್ ಯಾವ ರೀತಿಯಾಗಿ ಮತ್ತೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನ ಹಾಕ್ಬೇಕು. ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಏನ್ ಮಾಡ್ತೀರಪ್ಪ ಅಂತಂದ್ರೆ ಕ್ಯಾಂಡಿಡೇಟ್ ನೇಮ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಇಲ್ಲಿ ಡೇ ಅನ್ನ ಹಾಕ್ಬೇಕು, ಇಲ್ಲಿ ಮಂತ್ ಅನ್ನ ಹಾಕ್ಬೇಕು, ಮತ್ತೆ ಇಲ್ಲಿ ಇಯರ್ ಅನ್ನ ಹಾಕ್ಬೇಕು. ಅಂದ್ರೆ ಡೇಟ್ ಆಫ್ ಬರ್ತ್ ಇಲ್ಲಿ ಹಾಕ್ಬೇಕು. ನೆಕ್ಸ್ಟ್ ಇದು ಜೆಂಡರ್ ಹಾಕ್ಬೇಕು, ಮೇಲ್ ಫಿಮೇಲ್ ಅಂತ ಹಾಕ್ಬೇಕು. ನೆಕ್ಸ್ಟ್ ಇದು ಏನ್ ಮಾಡ್ಬೇಕು ಅಂತಂದ್ರೆ ಫಾದರ್ ನೇಮ್ ಅನ್ನ ಹಾಕಿ, ನೆಕ್ಸ್ಟ್ ಏನ್ ಮಾಡಬೇಕು ಮದರ್ ನೇಮ್ ಅನ್ನ ಹಾಕಿ, ನೆಕ್ಸ್ಟ್ ನ್ಯಾಷನಾಲಿಟಿ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವ್ದು ಅಂತ ಹೇಳ್ಬಿಟ್ಟು ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯಾವ್ದು ಸ್ಟೇಟ್ ಯಾವ್ದು ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಸ್ಟೇಟ್ ಇದೆ. ನೆಕ್ಸ್ಟ್ ಕ್ಯಾಟಗರಿ ಹಾಕ್ಬೇಕು, ಬಹಳ ಇಂಪಾರ್ಟೆಂಟ್. ಕ್ಯಾಟಗರಿ ನೋಡ್ಕೊಂಡು ಕರೆಕ್ಟ್ ಆಗಿ ಹಾಕೊಳ್ಳಿ. ನೆಕ್ಸ್ಟ್ ಕನ್ಫರ್ಮ್ ಕ್ಯಾಟಗರಿ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ, ಕ್ಯಾಟಗರಿ ಯಾವ್ದು. ನೆಕ್ಸ್ಟ್ ಸಬ್ ಕ್ಯಾಟಗರಿ ಯಾವ್ದು ಅಂತ ಹೇಳ್ಬಿಟ್ಟು ಆ ಸಬ್ ಕ್ಯಾಟಗರಿ ನೀವು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಆನ್ಲೈನ್ ಇನ್ಕಮ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೀವು ಕನ್ಫರ್ಮ್ ಆಗಿ ಇಲ್ಲಿ ಆಡ್ ಮಾಡಬೇಕು. ನೆಕ್ಸ್ಟ್ ಅದಾದ ನಂತರ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಇದನ್ನ ಆಪ್ಷನ್ ನೀವೇನ್ ಮಾಡ್ಬೇಕಂದ್ರೆ ಫಿಲ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ವೆದರ್ ಸೈನಿಕ್ ಸ್ಟಡಿ ಇನ್ ಸೈನಿಕ್ ಸ್ಕೂಲ್ ಅಂತ ಕೇಳ್ತಾ ಇದಾರೆ. ಓಕೆ, ಎಸ್ ಇದ್ರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ಅಂತ ಹೇಳಿ ಈ ಕೇಮ್ ಟು ನಾವ್ ಅಬೌಟ್ ಸೈನಿಕ್ ಸ್ಕೂಲ್ಸ್ ಅಂಡ್ ಎ 2026 ಅಂತ ಇದೆ. ಓಕೆನಾ. ಸೊ ಇದ್ರಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ್ದು ಆಪ್ಷನ್ ನಿಮ್ಗೆ ಇದಿರುತ್ತೋ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇದೇನ್ ಮಾಡ್ತಾರೆ ಅಂದ್ರೆ ಕ್ಯಾಪ್ಚರ್ ಕೋಡ್ ಹಾಕ್ಬೇಕು. ಕ್ಯಾಪ್ಚರ್ ನ ಕೋಡ್ ಹಾಕ್ಬಿಟ್ಟು ನೀವೇನ್ ಮಾಡಬೇಕು ಸೇವ್ ಅಂತ ಸೇವ್ ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ. ಓಕೆನಾ. ನೋಡಿ ನೆಕ್ಸ್ಟ್ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಈ ರೀತಿ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆಧಾರ್ ನಂಬರ್ ನ ಹಾಕ್ಬೇಕು. ಮಗುದ ಆಧಾರ್ ನಂಬರ್ ಹಾಕ್ಬೇಕು, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮಗುದ ಆಧಾರ್ ನಂಬರ್ ಹಾಕ್ಬೇಕು. ಅದಾದ ಮಗುದ ಆಧಾರ್ ನಂಬರ್ ನ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕ್ಯಾಪ್ಚರ್ ನ ಹಾಕ್ಬೇಕು. ಕೆಳಗಡೆ ಕ್ಯಾಪ್ಚರ್ ಹಾಕ್ಬೇಕು. ಕ್ಯಾಪ್ಚರ್ ನ ಹಾಕಿದ ತಕ್ಷಣ ನೀವ್ ಏನ್ ಮಾಡ್ಬೇಕಂದ್ರೆ ಸಬ್ಮಿಟ್ ಕೊಡ್ಬೇಕು. ಸಬ್ಮಿಟ್ ಆಗಿದ ತಕ್ಷಣ ಅದ್ರ ನೆಕ್ಸ್ಟ್ ಅಂತ ಬರುತ್ತೆ. ಸೊ ಸಬ್ಮಿಟ್ ಮಾಡಿ ಕ್ಲಿಕ್ ಮಾಡಿ. ಎಸ್ ನೋಡ್ಕೊಳ್ಳಿ. ಇಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ವಿಚ್ ಅಡ್ಮಿಷನ್ ಇಸ್ ಸಾಲ್ಟ್ ಅಂತಂದ್ರೆ ಇಲ್ಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ಲಾಸ್ 6 ಗೆ ನೀವ್ ಏನ್ ಮಾಡ್ತೀರಪ್ಪ ಅಂದ್ರೆ ಅಡ್ಮಿಷನ್ ತಗೊಂಡಿದ್ರೆ ಇಲ್ಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆರ್ ಯು ಕರೆಂಟ್ಲಿ ಸ್ಟಡಿ ಎಸ್ ನೋಡ್ಕೊಳ್ಳಿ. ಇಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಸೈನಿಕ್ ಸ್ಕೂಲ್ ಅಲ್ಲಿ ಪಾಸ್ ಆಗಿರೋದು ಓದ್ತಿದ್ರ ಅಂತ ಕೇಳ್ತಿದೆ. ಸೊ ನೀವೇನ್ ಮಾಡ್ಬೇಕಂತಂದ್ರೆ ಸೊ ನೋ ಅಂತ ಕೊಟ್ಬಿಡಿ. ಓಕೆನಾ. ನೆಕ್ಸ್ಟ್ ಇದೇನ್ ಕೇಳ್ತಿದ್ರೆ ಯಾವ ಸೈನಿಕ್ ಸ್ಕೂಲ್ ನ ನೀವು ತಗೊಳ್ಳೋದಕ್ಕೆ ಬಯಸ್ತೀರಾ ಅಂತ ಹೇಳ್ತಿದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಯಾವ್ದಾದ್ರು ಒಂದು ಸೈನಿಕ್ ಸ್ಕೂಲ್ ನ ಇಲ್ಲಿ ಹಾಕ್ತಿವಿ ನಾವು. ಸೊ ಯಾವ ಸೈನಿಕ್ ಸ್ಕೂಲ್ ಹಾಕೋಣಪ್ಪ ಅಂತಂದ್ರೆ ಈಗ ಕರ್ನಾಟಕದಲ್ಲಿ 2 ಸೈನಿಕ್ ಸ್ಕೂಲ್ ಇದೆ. ಒಂದು ಬಿಜಾಪುರದಲ್ಲಿದೆ, ಇನ್ನೊಂದು ಕುರುಬೂರಲ್ಲಿದೆ. ಸೊ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಕರ್ನಾಟಕದಲ್ಲಿ ಯಾವ್ದಿದೆ ಕುರುಬೂರಲ್ಲಿದೆ. ಸೊ ಅದನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಅದನ್ನ ನಾವು ಇಲ್ಲಿ ಹಾಕ್ತೀವಿ. ಓಕೆನಾ. ಎಸ್ ನೋಡಿ. ಓಕೆ, ನೆಕ್ಸ್ಟ್ ಎಕ್ಸಾಮಿನೇಷನ್ ಮೀಡಿಯಂ ಯಾವ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರೀತೀರಾ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೀತೀವಿ. ಎಸ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ತಗೊಂಡ್ಬೇಕು ನೀವು. ಸೊ ಕರ್ನಾಟಕ ಇಲ್ಲಿ ಫಸ್ಟ್ ಬೆಂಗಳೂರು ಕೊಡ್ತೀವಿ. ನೆಕ್ಸ್ಟ್ ಕರ್ನಾಟಕ, ಸೆಕೆಂಡ್ ಪ್ರಿಪರೇಷನ್ ಬಂದು ನೀವೇನ್ ಮಾಡ್ತೀವಪ್ಪ ಅಂತಂದ್ರೆ ಮೈಸೂರು ಕೊಡ್ತೀವಿ. ನೆಕ್ಸ್ಟ್ ಇಲ್ಲಿ ಕರ್ನಾಟಕ ತಗೊಂತೀವಿ. ನೆಕ್ಸ್ಟ್ ಅದೇ ಕರ್ನಾಟಕ ಸ್ಟೇಟ್ ಅಲ್ಲಿ ಬರೀತೀವಿ. ಎಕ್ಸಾಮಿನೇಷನ್ ಸಿಟಿ ಬಂದು ಮಡಿಕೇರಿ ಕೊಡ್ತೀವಿ ನೋಡಿ. ಓಕೆನಾ. ನೆಕ್ಸ್ಟ್ ಅಗೇನ್ ರಿಪೀಟ್ ಮತ್ತೆ ಇಲ್ಲಿ ಕರ್ನಾಟಕ ತಗೊಂತೀವಿ. ನೆಕ್ಸ್ಟ್ ಇದು ಏನ್ ಮಾಡ್ತೀವಪ್ಪ ಅಂತಂದ್ರೆ ನೆಕ್ಸ್ಟ್ ಇದರಲ್ಲಿ ಓಕೆನಾ ಮಂಗಳೂರು ಕೊಡ್ತೀವಿ. ಓಕೆನಾ. ಎಸ್ ಓಕೆ. ನೆಕ್ಸ್ಟ್ ಫಾದರ್ ಆಕ್ಯುಪೇಷನ್ ಅಂತ. ಸೊ ಫಾದರ್ ಆಕ್ಯುಪೇಷನ್ ಬಂದು ಫಾದರ್ಸ್ ಅಂತ ಕೊಡ್ತೀವಿ ನಾವು. ಓಕೆನಾ. ಸೊ ತಾಯಿದ ಆಕ್ಯುಪೇಷನ್ ಇವುದು ಫಾದರ್ ಗ್ರಾಜುಯೇಟ್. ಓಕೆನಾ. ನೆಕ್ಸ್ಟ್ ಮದರ್ ಸೊ ಮದರ್ದ ಆಕ್ಯುಪೇಷನ್ ಬಂದು ಇಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಅದರ ಎಲ್ಲ ಹೌಸ್ ವೈಫ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಮದರ್ ಬಂದು ಏನಾಗುತ್ತೆ ಅಂತಂದ್ರೆ ಗ್ರಾಜುಯೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ಯಾಪ್ಚರ್ ನ ಎಂಟ್ರಿ ಮಾಡ್ಬೇಕು. ಎಸ್ ಕ್ಯಾಪ್ಚರ್ ನ ಎಂಟ್ರಿ ಮಾಡ್ತೀವಿ ನೋಡಿ. ಓಕೆನಾ.
I5008R0 ಓಕೆನಾ. ಸೊ ಈ ರೀತಿಯಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಇಲ್ಲಿ ನೆಕ್ಸ್ಟ್ ಸಬ್ಮಿಟ್ ಅಂತ. ಓಕೆ, ನೆಕ್ಸ್ಟ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನೋಡ್ಕೊಳ್ಳಿ. ಸೊ ಇದೇನಾಗುತ್ತಪ್ಪ ಅಂತಂದ್ರೆ ಪಾಸ್ ಸ್ಟೇಟಸ್ ಅಂತಿದೆ. ನೀವೇನಾದ್ರೂ ಬಿಟ್ಟು ಪಾಸ್ ಆಗಿದ್ರೆ ಮಾತ್ರ ಇದನ್ನ ಹಾಕ್ಬೇಕು. ಸೊ ಹಂಗಾಗಿ ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ. ನಾಟ್ ಅಪ್ಲಿಕೇಬಲ್ ಕೊಟ್ರೆ ಈಗ ಯಾವಾಗ ಹಿಂಗ್ ಓಪನ್ ಆಗಿಲ್ಲ. ಸೊ ಹಾಗೆ ಬಿಟ್ಬಿಡಿ. ಹಾಗೆ ಬಿಟ್ಬಿಟ್ಟು ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ಯಾಪ್ಚರ್ ಕೋಡ್ ಹಾಕ್ಬೇಕು. ಕ್ಯಾಪ್ಚರ್ ಕೋಡ್ 18R19A ಅಂತ ಕೊಟ್ಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಸೇವ್ ಆನ್ ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ. ಓಕೆನಾ, ಸೇವ್ ನೆಕ್ಸ್ಟ್ ಅಂತ ಕೊಡ್ಬೇಕಾಗುತ್ತೆ. ಸೇವ್ ನೆಕ್ಸ್ಟ್ ಅಂತ. ಓಕೆ, ನೆಕ್ಸ್ಟ್ ಅಡಿಷನಲ್ ಡೀಟೇಲ್ಸ್ ಅಂತ. ಅಡಿಷನಲ್ ಡೀಟೇಲ್ಸ್ ಏನು ಕೇಳಿದ್ರಪ್ಪ ಅಂದ್ರೆ ಹ್ಯಾವ್ ಯು ಅಪಿಯರ್ಡ್ ಇನ್ AISSE ಎಕ್ಸಾಮ್ ಬಿಫೋರ್ ಅಂತ ಕೇಳಿದ್ರೆ, ಅಂದ್ರೆ ಆಲ್ರೆಡಿ ನೀವು ಹಿಂದೆ ಸೈನಿಕ್ ಸ್ಕೂಲ್ ಅಲ್ಲಿ ಎಕ್ಸಾಮ್ ತಗೊಂಡಿದ್ದೀರಾ ಅಂತ ಕೇಳಿದ್ರೆ ಎಸ್ ನಾನು ನೋ ಅಂತ ಕೊಡ್ತೀನಿ, ನಾನು ತಗೊಂಡಿಲ್ಲ. ಎಸ್ ನೆಕ್ಸ್ಟ್ ಏನು ಮಾಡುತ್ತೆ, ಆರ್ ಯು ದ ಸನ್ ಆರ್ ಡಾಟರ್ ಆಫ್ ಎನಿ ಪರ್ಮನೆಂಟ್ ಸ್ಟಾಫ್ ಮೆಂಬರ್ ಆಫ್ ಎನಿ ಸೈನಿಕ್ ಸ್ಕೂಲ್ ಅಂತ ಕೇಳ್ತಿದ್ದಾರೆ. ಅಂದ್ರೆ ಯಾರಾದ್ರೂ ನಿಮ್ಮಲ್ಲಿ ಯಾರೋ ಸೈನಿಕ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದಾರ ಅಥವಾ ಓದಿದಾರ ಅಂತ ಕೇಳ್ತಿದ್ದಾರೆ. ಓಕೆನಾ, ಹಾಗಾಗಿ ನಾವು ಏನ್ ಮಾಡ್ತೀವಿ, ನೋ ಅಂತ ಕೊಡ್ತೀವಿ. ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಕ್ಯಾಪ್ಚರ್ ಹಾಕಿ 95I0472. ಓಕೆನಾ. ಸೊ ಸೇವ್ ಆನ್ ನೆಕ್ಸ್ಟ್ ಕೊಡಬೇಕು. ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಸೇವ್ ಆನ್ ನೆಕ್ಸ್ಟ್ ತಗೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು. ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಫೋಟೋಗ್ರಫಿಯನ್ನ ಅಪ್ಲೋಡ್ ಮಾಡಬೇಕು. 10 to 200 KB ಒಳಗಡೆ ಇರಬೇಕು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ರೆಡಿ ನೀವು ಡೌನ್ಲೋಡ್ ಮಾಡ್ಕೊಂಡು ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಅಪ್ಲೋಡ್ ಅಂತ ಬರುತ್ತೆ. ಅಪ್ಲೋಡ್ ಬಂದಿದ ತಕ್ಷಣ ನಿಮ್ಗೆ ಇಲ್ಲಿ ಲೆಫ್ಟ್ ಸೈಡ್ ಏನ್ ಮಾಡುತ್ತೆ, ರೈಟ್ ಸೈಡ್ ಏನ್ ಮಾಡುತ್ತೆ ನಿಮ್ಗೆ ತೋರಿಸ್ತಾ ಇರುತ್ತೆ. ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಫೋಟೋ ಹಾಕ್ಬೇಕು, ಮುಗಿದು ಫೋಟೋ ಹಾಕ್ಬೇಕು. ನೆಕ್ಸ್ಟ್ ತಂಬ್, ಲೆಫ್ಟ್ ಹ್ಯಾಂಡ್ ತಂಬ್ ಅನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಆಡ್ ಮಾಡಬೇಕು. ಸೊ ಇಲ್ಲಿ 10 to 50 KB ಒಳಗಡೆ ಅದಿರಬೇಕು. ಓಕೆನಾ. ನೆಕ್ಸ್ಟ್ ಸಿಗ್ನೇಚರ್ ಹಾಕ್ಬೇಕು. ಸಿಗ್ನೇಚರ್ ಅಷ್ಟೇ 10 to 50 KB ಒಳಗಡೆ ಇರಬೇಕು. ನೀವ್ ಏನೇನ್ ಮಾಡ್ಬೇಕಂದ್ರೆ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕು. ಕಾಸ್ಟ್ ಸರ್ಟಿಫಿಕೇಟ್ ನ ನೀವು ಏನ್ ಮಾಡ್ಬೇಕಂದ್ರೆ ಅಪ್ಲೋಡ್ ಮಾಡಬೇಕಾಗಿದೆ. ನೆಕ್ಸ್ಟ್ ಡೊಮೆಸ್ಟಿಕ್ ಸರ್ಟಿಫಿಕೇಟ್. ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಮೀನ್ಸ್ ವಾಸಸ್ಥಳ ದೃಢೀಕರಣ ಪತ್ರವನ್ನ ನೀವು ಈಗ ಅಪ್ಲೋಡ್ ಮಾಡಬೇಕು. ಮುಗಿದು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ನ ನೀವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ತಕ್ಷಣ ಕಂಪ್ಲೀಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಶೋ ಅಪ್ ಆಗಿ ನಿಮ್ಗೆ ತೋರಿಸುತ್ತೆ. ಓಕೆನಾ, ಕಂಪ್ಲೀಟ್ ಇಷ್ಟು ಡಾಕ್ಯುಮೆಂಟ್ಸ್ ನ ನೀವು ಕಂಪಲ್ಸರಿ ಆಗಿ ಅಪ್ಲೋಡ್ ಮಾಡಲೇಬೇಕು, ನೆನ್ಪಿಟ್ಕೊಳ್ಳಿ. ಓಕೆನಾ. ಅವಾಗ ನಾನು ಹೇಳಿದ್ರೆ ಫೋಟೋ ಯಾವ ರೀತಿ ಆಗ್ಬಿಟ್ಟು ಏನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನೋಡಿ. ಫೋಟೋ ಅಪ್ಲೋಡ್ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡ್ಕೊಳ್ಳಿ. ಸೊ ಈ ರೀತಿ ಬರುತ್ತೆ. ಪ್ರತಿಯೊಂದು ನೀವು ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ವಿ ನೋಡಿ. ನೆಕ್ಸ್ಟ್ ಇಲ್ಲಿ ತಮ್ಮನ್ನು ಅಪ್ಲೋಡ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಡೊಮೈನ್ಸ್ ಇಲ್ಲ ಅಂತಂದ್ರೆ ವಾಸಸ್ಥಳ ದೃಢೀಕರಣ ಪತ್ರವನ್ನು ನೀವು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, ನೀವು ಬರ್ತ್ ಸರ್ಟಿಫಿಕೇಟ್ ನ ಜನನ ಪ್ರಮಾಣ ಪತ್ರವನ್ನ ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದಷ್ಟು ಕೆಳಗಡೆ ಬಂದು ಕ್ಯಾಪ್ಚರ್ ಕೋಡ್ ನ ಕೇಳ್ತಾ ಇದೆ. ಈ ಕ್ಯಾಪ್ಚರ್ ಕೋಡ್ ನ ಹಾಕ್ಬಿಟ್ಟು ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಬ್ಮಿಟ್ ಅನ್ನ ಕೊಡ್ಬೇಕು. ಸೇವ್ ಆನ್ ನೆಕ್ಸ್ಟ್ ಅಂತ ಕೊಡ್ಬೇಕು ನೀವು. ಸೇವ್ ಆನ್ ನೆಕ್ಸ್ಟ್ ಅಂತ ಕೊಡ್ಬೇಕು. ಹಾಗೆ ನೆಕ್ಸ್ಟ್ ನೋಡ್ಕೊಳ್ಳಿ, ಇದು ಫೈನಲ್ ಕನ್ಫರ್ಮೇಶನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ಇವೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ನೇಮು, ಓಕೆನಾ. ಫಾದರ್ ನೇಮು, ಓಕೆನಾ. ತಾಯಿ ನೇಮು, ಓಕೆನಾ. ಜನ್ಮ ದಿನಾಂಕ, ಓಕೆನಾ. ಲಿಂಗ, ಓಕೆನಾ. ಸೊ ಇವೆಲ್ಲ ನೀವೇನ್ ಮಾಡ್ಬೇಕಂತಂದ್ರೆ ಸೊ ಎಕ್ಸಾಮಿನೇಷನ್, ಎಜುಕೇಶನ್, ಓಕೆನಾ. ಸೊ ಇವೆಲ್ಲ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ I agree ಅಂತ ಕೊಟ್ಬಿಟ್ಟು ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಓಕೆನಾ. ಎಸ್ ನೀವು ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಸ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು.